ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬೆ. ವೀಕ್ಷಕರೇ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಿಂದಾಗಿ ಭಾರತೀಯರು ಸಿಟ್ಟಿನಿಂದ ಕುದಿತಾ ಇದ್ದಾರೆ. ಭಯೋತ್ಪಾದಕರಿಗೆ ಆ ಮೂಲಕ ಪಾಕಿಸ್ತಾನಕ್ಕೆ ಒಂದು ದಿಟ್ಟವಾದಂತಹ ಪ್ರತ್ಯುತ್ತರವನ್ನು ನೀಡಲೇಬೇಕಾದ ಸನ್ನಿವೇಶದಲ್ಲಿ ಎಲ್ಲ ಭಾರತೀಯರು ಕಾದು ಕುಳಿತಿದ್ದಾರೆ. ದೇಶಾದ್ಯಂತ ಅಣುಕು ಕಾರ್ಯಾಚರಣೆ ನಡೆಸೋಕೆ ಕೂಡ ಭಾರತ ಸರ್ಕಾರ ಆದೇಶವನ್ನು ನೀಡಿದೆ. ಹಾಗಾದರೆ ಭಾರತ ನೇರವಾಗಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರಲಿದೆಯಾ, ಅಥವಾ ಭಯೋತ್ಪಾದಕರ ತರಬೇತಿ ಕೇಂದ್ರಗಳು ಇರುವಂತಹ ಪ್ರದೇಶಗಳ ಮೇಲೆ ಸದ್ದಿಲ್ಲದೆ ಬಾಂಬ್ ದಾಳಿ ಶುರು ಮಾಡುತ್ತಾ? ಈ ವಾರದಿಂದಲೇ ಸರ್ಜಿಕಲ್ ಸ್ಟ್ರೈಕ್ಗಳು ನಡೆಯಲಿವೆಯಾ? ಎರಡು ದೇಶಗಳ ನಡುವೆ ನೇರವಾದ ಯುದ್ಧ ಆರಂಭವಾದರೆ ಯಾವ ದೇಶಕ್ಕೆ ಗೆಲ್ಲುವ ಚಾನ್ಸ್ ಅತಿ ಹೆಚ್ಚು? ಭಾರತ ಪಾಕಿಸ್ತಾನವನ್ನು ಎಷ್ಟು ದಿನಗಳಲ್ಲಿ ಬಗ್ಗು ಬಡಿಯಬಲ್ಲದು? ಈ ಎಲ್ಲ ಪ್ರಶ್ನೆಗಳು ಜನರನ್ನು ಇದೀಗ ಕಾಡ್ತಾ ಇವೆ. ವೀಕ್ಷಕರೇ, ಈ ಹಿಂದೆ ಪಾಕ್ ನಡುವೆ ಎಷ್ಟು ಯುದ್ಧಗಳಾಗಿವೆ, ಅವುಗಳಲ್ಲಿ ಭಾರತ ಎಷ್ಟು ದಿನಗಳಲ್ಲಿ ಗೆಲುವನ್ನು ಪಡೆದುಕೊಂಡಿದೆ, ಎಷ್ಟು ಗೆಲುವನ್ನು ಪಡೆದುಕೊಂಡಿದೆ ಎಂಬುದನ್ನು ಒಂದ್ಸಲ ನೋಡ್ಕೊಂಡು ಬರೋಣ ಈ ಸಂಚಿಕೆಯಲ್ಲಿ. ಆಗ ನಿಮಗೆ ಇದರ ಬಗ್ಗೆ ಎಲ್ಲವೂ ಕೂಡ ವಿವರವಾಗಿ ಅರ್ಥ ಆಗುತ್ತೆ. ಯಾಕಂದರೆ ನಿಮಗೆ ಈ ಸಲ ಸಮರ ಸಂಭವಿಸಿದರೆ ಏನಾಗಬಹುದು ಎಂಬ ಒಂದು ಉದಾಹರಣೆ ಕೂಡ ನಿಮಗೆ ಸ್ಪಷ್ಟ ಚಿತ್ರಣ ಸಿಗಬಹುದು. ವಿಷಯಕ್ಕೆ ಬರೋಣ ವೀಕ್ಷಕರೇ. 1947ರಲ್ಲಿ ಬ್ರಿಟಿಷರು ಭಾರತವನ್ನು ವಿಭಜಿಸಿ ಪಾಕಿಸ್ತಾನದ ಸೃಷ್ಟಿ ಆದ ನಂತರ ಈ ಎರಡೂ ದೇಶಗಳ ನಡುವೆ 4 ಮೇಜರ್ ಯುದ್ಧಗಳು ಮತ್ತು ಹಲವಾರು ಸೇನಾ ಘರ್ಷಣೆಗಳು ಉಂಟಾಗ್ತವೆ. 1971ರಲ್ಲಿ ಬಾಂಗ್ಲಾದೇಶದ ಕಾರಣದಿಂದ ಆಗಿರುವಂತಹ ಒಂದು ಯುದ್ಧವನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಯುದ್ಧಗಳು ಹಾಗೂ ಸಂಘರ್ಷಗಳು ಕಾಶ್ಮೀರದ ಕಾರಣಕ್ಕಾಗಿಯೇ ನಡೆದಿರುವಂಥದ್ದು. ಮೊದಲ ಯುದ್ಧ, ಭಾರತ ಹಾಗೂ ಪಾಕ್ ನಡುವೆ ಮೊದಲ ಯುದ್ಧ ನಡೆದಿದ್ದು ಪಾಕಿಸ್ತಾನ ಸೃಷ್ಟಿಯಾಗಿ ಕೆಲವೇ ದಿನಗಳಲ್ಲಿ ಇದನ್ನು ಮೊದಲು ಕಾಶ್ಮೀರ ಯುದ್ಧ ಅಂತ ಕರಿತಾ ಇದ್ದರು. ಹಾಗೆ ಕರೀತಾರೆ ಕೂಡ. 1947ರ ಆಗಸ್ಟ್ನಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಆಚೆ ಹೋಗ್ತಾರೆ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ಕಾಲು ಕೆದರಿಕೊಂಡು ಜಗಳಕ್ಕೆ ಬರುತ್ತೆ. ಜಮ್ಮು ಮತ್ತು ಕಾಶ್ಮೀರದ ರಾಜ ಹರಿಸಿಂಗ್ ಭಾರತಕ್ಕೆ ಸೇರಬಹುದು ಎಂಬ ಭಯ ಪಾಕಿಸ್ತಾನಕ್ಕೆ ಇತ್ತು. ದೇಶ ವಿಭಜನೆ ನಂತರ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರಬೇಕೇ ಅಥವಾ ಸ್ವತಂತ್ರವಾಗಿ ಉಳಿಯಬೇಕೇ ಎಂಬ ಆಯ್ಕೆ ಆಯಾ ರಾಜ್ಯದ ರಾಜರುಗಳದಾಗಿತ್ತು. ಜಮ್ಮು ಕಾಶ್ಮೀರ ದೊಡ್ಡ ರಾಜ್ಯವಾಗಿತ್ತು. ರಾಜ್ಯದ ಮಹಾರಾಜ ಹಿಂದೂ ಆದಂತಹ ಹರಿಸಿಂಗ್ ಆಗಿದ್ದು ಅವರು ಕಾಶ್ಮೀರಿ ಪಂಡಿತರ ನೆಲ ಆಗಿದ್ದರೂ ಕೂಡ ಪಾಕ್ ಅದರ ಮೇಲೆ ಕಣ್ಣು ಕೂಡ ಇಟ್ಟಿತ್ತು. ಹೀಗಾಗಿ ಪಾಕಿಸ್ತಾನದ ಕೆಲವೊಂದಿಷ್ಟು ಸೇನೆ ಕೆಲವು ಬುಡಕಟ್ಟು ಹೋರಾಟಗಾರರ ಬೆಂಬಲವನ್ನು ಪಡೆದುಕೊಂಡು ರಾತ್ರೋರಾತ್ರಿ ಒಳಗೆ ನುಗ್ಗಿ ಜಮ್ಮು ಕಾಶ್ಮೀರದ ಕೆಲವು ಭಾಗಗಳನ್ನು ಆಕ್ರಮಿಸಿಕೊಂಡಿತ್ತು. ಆಗ ರಾಜ ಹರಿಸಿಂಗ್ ಭಾರತದ ಸಹಾಯ ಕೋರಿದಾಗ ಭಾರತ ತನ್ನ ಸೈನಿಕರನ್ನು ಕಾಶ್ಮೀರದ ರಕ್ಷಣೆಗೆ ಕಳುಹಿಸುತ್ತೆ. ಭಾರತದ ಸೈನಿಕರು ಈಗಿನ ನಿಯಂತ್ರಣ ರೇಖೆ ಎಂದು ಕರೆಯಲ್ಪಡುವಂತಹ ಸ್ಥಳದವರೆಗೂ ಕೂಡ ಪಾಕಿಸ್ತಾನದ ಸೈನ್ಯವನ್ನು ಹಿಮ್ಮೆಟ್ಟಿಸ್ತಾರೆ. 1949ರ ಜನವರಿ 1ರಂದು ಕದನ ವಿರಾಮವನ್ನು ಘೋಷಣೆ ಮಾಡಲಾಗುತ್ತೆ. ಭಾರತವು ಜಮ್ಮು ಕಾಶ್ಮೀರ ರಾಜ್ಯದ 2/3 ಭಾಗದ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿದರೆ ಪಾಕಿಸ್ತಾನವು ಗಿಲ್ಗಿಟ್, ಬಾಲ್ಟಿಸ್ತಾನ್ ಮತ್ತು ಪಾಕಿಸ್ತಾನ್ ನಿಯಂತ್ರಿತ ಕಾಶ್ಮೀರ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳುತ್ತೆ. ಸುಮಾರು 3 ತಿಂಗಳುಗಳ ಕಾಲ ಯುದ್ಧ ಕೂಡ ನಡೆಯುತ್ತೆ. ಆಗ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ದರು. ಹಾಗೂ ಆಗಷ್ಟೇ ಭಾರತ ಸ್ವತಂತ್ರವನ್ನು ಪಡೆದು ತನ್ನ ಸೇನಾ ಶಕ್ತಿಯನ್ನು ಕಟ್ಟಿಕೊಳ್ಳುವುದಕ್ಕೆ ಶುರು ಮಾಡಿತ್ತು. ಕನ್ನಡಿಗರಾದಂತಹ ಜನರಲ್ ಕಾರ್ಯಪ್ಪ, ಮೇಜರ್ ಜನರಲ್ KS ತಿಮ್ಮಯ್ಯ ಹಾಗೂ ಬ್ರಿಗೇಡಿಯರ್ ಸ್ಯಾಮ್ ಮಾನೆಕ್ಷ ಅವರು ಸೇನಾ ನಾಯಕರು ಕೂಡ ಆಗಿದ್ದರು ಈ ಒಂದು ಸಮಯದಲ್ಲಿ. 1965ರ ಯುದ್ಧದ ಚಿತ್ರಣವನ್ನು ನಾವು ನೋಡಿದಾಗ ವೀಕ್ಷಕರೇ, 1965ರಲ್ಲಿ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದಂತಹ ಮೊಹಮ್ಮದ್ ಅಯೂಬ್ ಖಾನ್ ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವುದಕ್ಕೆ ಮೊಸಾದ್ ಯುದ್ಧವನ್ನು ಬಳಸಿಕೊಳ್ಳುವುದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಈಗಾಗಲೇ ಪಾಕಿಸ್ತಾನದ ಸೈನಿಕರು ಹಾಗೂ ಅವರಲ್ಲಿ ತರಬೇತಿ ಪಡೆದಂತಹ ಉಗ್ರಗಾಮಿಗಳನ್ನು ಕರೆಸಿಕೊಂಡು ಅಥವಾ ಸೇರಿಸಿಕೊಂಡು ಕಾಶ್ಮೀರದ ಒಳಗಡೆ ಇವರು ಛೂ ಬಿಡ್ತಾರೆ. ಇದನ್ನು ಆಪರೇಷನ್ ಜಿಬ್ರಾಲ್ಟರ್, ಮತ್ತೊಮ್ಮೆ ಹೇಳ್ತೀವಿ, ಇದನ್ನು ಆಪರೇಷನ್ ಜಿಬ್ರಾಲ್ಟರ್ ಅಂತ ಕರೀತಾರೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ. ಜೈ ಜವಾನ್ ಜೈ ಕಿಸಾನ್ ಎಂಬ ಮಂತ್ರ ಘೋಷಿಸಿದ್ದಂತಹ ಶಾಸ್ತ್ರಿ ತಮ್ಮ ಪುಟ್ಟ ದೇಹದಲ್ಲಿ ಅಪಾರವಾದಂತಹ ದಿಟ್ಟತನವನ್ನು ತೋರಿರ್ತಾರೆ.
ಅಂಜಿಕೆ ಇಲ್ಲದೆ ಪೂರ್ಣ ಪ್ರಮಾಣದ ಮಿಲಿಟರಿ ಆಕ್ಷನ್ ಶುರು ಮಾಡ್ತಾರೆ. ಪಶ್ಚಿಮ ಪಾಕಿಸ್ತಾನದ ಮೇಲೆ ಪೂರ್ಣ ಪ್ರಮಾಣದ ಮಿಲಿಟರಿ ದಾಳಿ ನಡೆಸುವ ಮೂಲಕ ಭಾರತ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೆ. ಕಾಶ್ಮೀರದಲ್ಲಿದ್ದಂತಹ ಸೈನಿಕರನ್ನ ಹಾಗೂ ಉಗ್ರರನ್ನ ಹುಡುಕಿ ಕೊಲ್ಲಲಾಗುತ್ತೆ. ಇದೇ ಸಮಯದಲ್ಲಿ 17 ದಿನಗಳ ಯುದ್ಧವು ಇಲ್ಲಿ ಪಾಕಿಸ್ತಾನ ಬಳಲಿ ಸೋತು ಮಂಡಿಯೂರುತ್ತೆ ಭಾರತಕ್ಕೆ. ಇನ್ನು ಭಾರತದ ಮಿಲಿಟರಿ ಪಾಕಿಸ್ತಾನದ ಒಳಗೆ ನುಗ್ಗಿ ಲಾಹೋರ್ವರೆಗೂ ಕೂಡ ಹೋಗಿ ಆ ನಗರವನ್ನು ವಶಪಡಿಸಿಕೊಳ್ಳುತ್ತೆ. ಆಗ ಎಚ್ಚೆತ್ತಂತಹ ಸೋವಿಯತ್ ರಷ್ಯಾ ಒಕ್ಕೂಟ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ತನ್ನ ರಾಜತಾಂತ್ರಿಕ ಹಸ್ತಕ್ಷೇಪವನ್ನು ನಡೆಸಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅತ್ಯಂತ ಶಾಂತಿ ಸಾಧನೆಗೆ ಮುಂದಾಗ್ತವೆ. ಕದನ ವಿರಾಮವಾಗಿದ್ದರಿಂದ ಭಾರತ ಸೇನೆ ಲಾಹೋರ್ನಿಂದ ವಾಪಸ್ ಬರುತ್ತೆ. ತಾಷ್ಕೆಂಟ್ನಲ್ಲಿ ಕದನ ವಿರಾಮ ಘೋಷಣೆಯ ಒಪ್ಪಂದವೂ ಕೂಡ ಆಗುತ್ತೆ. ಇನ್ನು ಕೇವಲ 17 ದಿನಗಳಲ್ಲಿ ಯುದ್ಧ ಮುಗಿದು ಇದೇ ತಾಷ್ಕೆಂಟ್ನಲ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಕೊನೆಯುಸಿರೆಳಿದ್ದಾರೆ. ಬಾಂಗ್ಲಾದೇಶ್ ವಿಮೋಚನಾ ಯುದ್ಧ. ವೀಕ್ಷಕರೇ, 2 ಯುದ್ಧಗಳಲ್ಲಿ ಸಾಕಷ್ಟು ಹೊಡೆತ ತಿಂದರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಮಾತ್ರ ಬಂದಿರಲಿಲ್ಲ. ಅದು ಈ ಬಾರಿ ಅದು ಬಾಂಗ್ಲಾದ ವಿಚಾರದಲ್ಲಿ ಭಾರತವನ್ನು ಕೆಣಕಿ ಏಟು ಕೂಡ ತಿನ್ನುತ್ತೆ. ಇನ್ನು ವಿಭಜನೆ ವೇಳೆ ಪಾಕಿಸ್ತಾನ 2 ಭಾಗವಾಗಿ 2 ಹೋಳಾಗಿ ಒಂದು ಪೂರ್ವ ಪಾಕಿಸ್ತಾನ ಆದರೆ ಇನ್ನೊಂದು ಪಶ್ಚಿಮ ಪಾಕಿಸ್ತಾನ ಅಂದರೆ ಪಾಕಿಸ್ತಾನ. ಇದು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ನೇರವಾಗಿ ಇಲ್ಲಿ 2 ಡಿವೈಡ್ ಆಗುತ್ತೆ. ಪೂರ್ವ ಪಾಕಿಸ್ತಾನದ ನಾಯಕರಾಗಿದ್ದಂತಹ ಶೇಖ್ ಮುಜಿಬುರ್ ರೆಹಮಾನ್, ಪಾಕಿಸ್ತಾನ ನಾಯಕರಾದಂತಹ ಯಾಹ್ಯಾ ಖಾನ್ ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋ ನಡುವೆ ರಾಜಕೀಯ ಬಿಕ್ಕಟ್ಟು ಕೂಡ ಉಂಟಾಗುತ್ತೆ. ಆಗ ಪಾಕಿಸ್ತಾನದ ಸೈನ್ಯ ಭಾಗದಲ್ಲಿ ನರಮೇಧ ಶುರುವಾಗುತ್ತೆ. ಲಕ್ಷಾಂತರ ಹಿಂದೂಗಳನ್ನು ಕೊಲ್ಲಲು ಪ್ರಾರಂಭಿಸ್ತಾರೆ. ಪೂರ್ವ ಪಾಕಿಸ್ತಾನದ ಸುಮಾರು 1 ಕೋಟಿ ಬೆಂಗಾಲಿಗಳು ಭಾರತದತ್ತ ಓಡಿ ಬರ್ತಾರೆ. ನಿರಾಶ್ರಿತರ ವಲಸೆ ತಡೆಯಲು ಬಾಂಗ್ಲಾದೇಶ ವಿಮೋಚನಾ ಚಳವಳಿಯಲ್ಲಿ ಭಾರತ ಮಧ್ಯಪ್ರವೇಶ ಮಾಡುತ್ತೆ. ಆಗ ದಿಟ್ಟ ಮಹಿಳೆ ಇಂದಿರಾ ಗಾಂಧಿ ಭಾರತದ ಪ್ರಧಾನಿಯಾಗಿರ್ತಾರೆ. ಪೂರ್ವದಲ್ಲಿ ಪಾಕಿಸ್ತಾನದ ಕಡೆಯಿಂದಲೂ ಕೂಡ ನಮ್ಮ ಮೇಲೆ ದಾಳಿಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. 2 ಕಡೆಗಳಲ್ಲೂ ಕೂಡ ನಮ್ಮ ಮಿಲಿಟರಿ ಪಾಕನ್ನು ಸಮರ್ಥವಾಗಿ ಎದುರಿಸುತ್ತೆ. ಬಾಂಗ್ಲಾದೇಶದಲ್ಲಿನ ಅಲ್ಲಿನ ಹೋರಾಟಗಾರರು ಪಾಕಿಸ್ತಾನ ಸೈನ್ಯವನ್ನು ಅತ್ಯಂತ ಸ್ಪಷ್ಟವಾಗಿ ತೆಟ್ಟತನದಿಂದ ಎದುರಿಸ್ತಾರೆ. ಇನ್ನು ಅಲ್ಲಿ ಮುಕ್ತಿ ವಾಹಿನಿಗೆ ಭಾರತ ಬೆಂಬಲವನ್ನು ಕೊಡುತ್ತೆ. 2 ವಾರಗಳಲ್ಲಿ ಸುಮಾರು 15,010 ಚದರ ಕಿಲೋಮೀಟರ್ ಜಾಗವನ್ನು ಭಾರತ ವಶಪಡಿಸಿಕೊಳ್ಳುತ್ತೆ. ಪಾಕಿಸ್ತಾನಿ ಪಡೆಗಳು ಭಾರತೀಯ ಸೈನ್ಯದ ಮುಂದೆ ಮಂಡಿಯೂರಿ ಶರಣಾಗುತ್ತೆ. 90,000ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೈನ್ಯಕ್ಕೆ ಶರಣಾಗ್ತಾರೆ. ಈ ಸಮಯದಲ್ಲಿ ಬಾಂಗ್ಲಾದೇಶವನ್ನು ಪ್ರತ್ಯೇಕ ದೇಶ ಅಂತ ಇಲ್ಲಿ ಪಾಕಿಸ್ತಾನ ಒಪ್ಪಿಕೊಳ್ಳಲೇಬೇಕಾಯಿತು. ಪಾಕಿಸ್ತಾನ ತನ್ನ ಅರ್ಧದಷ್ಟು ನೌಕಾಪಡೆಯನ್ನು, ಕಾಲು ಭಾಗ ವಾಯುಪಡೆ ಮತ್ತು 1/3 ಭಾಗದಷ್ಟು ಆ ಸೈನ್ಯ ತುಕಡಿಯನ್ನು ಕಳೆದುಕೊಳ್ಳುತ್ತೆ. ಅಂದರೆ ಅಷ್ಟು ಭಾಗ ಬಾಂಗ್ಲಾದೇಶಕ್ಕೆ ಸೇರುತ್ತೆ. ಈ ಯುದ್ಧದಲ್ಲಿ ಭಾರತವು ಪಾಕಿಸ್ತಾನದ ಪಂಜಾಬ್ ಮತ್ತು ಸಿಂಧ್ ವಲಯಗಳನ್ನು ವಶಪಡಿಸಿಕೊಳ್ಳುತ್ತೆ. ಆದರೆ 1972ರ ಸಿಮ್ಲಾ ಒಪ್ಪಂದದಲ್ಲಿ ಸೌಹಾರ್ದದ ಸೂಚಕವಾಗಿ ಅದನ್ನು ಪಾಕಿಸ್ತಾನಕ್ಕೆ ಮರಳಿ ನೀಡಬೇಕಾಗುತ್ತೆ. ಕಾರ್ಗಿಲ್ ಯುದ್ಧದ ರಣರೋಚಕತೆಯನ್ನು ನಾವು ನೋಡಿದಾಗ ವೀಕ್ಷಕರೇ, 4ನೆಯದು ಹಾಗೂ ಕೊನೆಯದು 1999ರಲ್ಲಿ ನಡೆದಂತಹ ಯುದ್ಧವೇ ಆ ಕಾರ್ಗಿಲ್ ವಾರ್. ಈ ಸಂಘರ್ಷ ಕಾಶ್ಮೀರದ ಕಾರ್ಗಿಲ್ ಪ್ರದೇಶಕ್ಕೆ ಸೀಮಿತವಾಗಿತ್ತು. ಆಗ ಜನರಲ್ ಪರ್ವೇಜ್ ಮುಷರಫ್ ಪಾಕ್ ಸೈನ್ಯದ ಜನರಲ್ ಹಾಗೂ ಕಾರ್ಗಿಲ್ ದಾಳಿಯ ಮುಖ್ಯ ಮಾಸ್ಟರ್ ಮೈಂಡ್ ಆಗಿದ್ದ. 1999ರಲ್ಲಿ ಆರಂಭದಲ್ಲಿ ಪಾಕಿಸ್ತಾನಿ ಮೂಲಕ ಒಳನುಸುಳಿ ಕಾರ್ಗಿಲ್ ಜಿಲ್ಲೆಯಲ್ಲಿನ ಕೆಲವೊಂದಿಷ್ಟು ಬೆಟ್ಟಗಳನ್ನು ಆಕ್ರಮಿಸಿಕೊಳ್ತವೆ. ಭಾರತದ ಪ್ರಧಾನಿಯಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ದಿಟ್ಟವಾದಂತಹ ಆಕ್ರಮಣವನ್ನು ಆರಂಭಿಸ್ತಾರೆ. ತಮ್ಮ ತಾಂತ್ರಿಕತೆಯ ಜ್ಞಾನದಿಂದ ಕೆಲವೊಂದಿಷ್ಟು ಐಡಿಯಾಲಜಿಗಳನ್ನು ಇಲ್ಲಿ ಬಳಸ್ತಾರೆ. ಪಾಕಿಸ್ತಾನಿ ನುಸುಳುಕೋರರನ್ನು ಓಡಿಸಲು ಭಾರತ ದೊಡ್ಡ ಪ್ರಮಾಣದ ಮಿಲಿಟರಿ ಮತ್ತು ಅತ್ಯಂತ ಬಹು ಮುಖ್ಯವಾದಂತಹ ರಾಜತಾಂತ್ರಿಕ ದಾಳಿಯನ್ನು ಶುರು ಮಾಡುತ್ತೆ. ಇನ್ನು 2 ತಿಂಗಳ ನಿರಂತರ ಚಕಮಕಿಯ ಬಳಿಕ ಭಾರತೀಯ ಪಡೆಗಳು ನುಸುಳುಕೋರರ ಅತಿಕ್ರಮಿಸಿದಂತಹ ಎಲ್ಲ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಳ್ತಾರೆ. ಜೊತೆಗೆ ಅಂತಾರಾಷ್ಟ್ರೀಯ ಒತ್ತಡ ಹಾಗೂ ನಿರ್ಬಂಧವು ಕೂಡ ಹೆಚ್ಚಿದ ಕಾರಣ ಪಾಕಿಸ್ತಾನದ ಆರ್ಥಿಕತೆ ಮತ್ತಷ್ಟು ದುರ್ಬಲಗೊಳ್ಳುತ್ತೆ. ದಾಳಿಯಲ್ಲಿ ಸತ್ತು ಹೋದಂತಹ ಸೈನಿಕರ ಶವಗಳನ್ನು ಮರಳಿ ಪಡೆಯೋಕೆ ಪಾಕಿಸ್ತಾನದ ಬಳಿ ಹಣವಿರಲಿಲ್ಲ ಹಾಗೂ ಅದಕ್ಕೆ ಮುಖ ಕೂಡ ಇರಲಿಲ್ಲ. ಯುದ್ಧದಲ್ಲಿ 4,000 ಪಾಕಿಸ್ತಾನಿ ಸೈನಿಕರು ಕೊಲ್ಲಲ್ಪಡ್ತಾರೆ. ಭಾರತದ ಕಡೆಯಿಂದಲೂ ಕೂಡ 100 ಯೋಧರು ಹುತಾತ್ಮರಾಗ್ತಾರೆ.
4 ಯುದ್ಧಗಳಲ್ಲೂ ಪಾಕಿಸ್ತಾನಕ್ಕೆ ತೀವ್ರವಾದಂತಹ ಮುಖಭಂಗ ಆಗಿದೆ. ಆದರೂ ಮತ್ತೆ ಭಾರತವನ್ನು ಕೆಣಕುವಂತಹ ಒಂದು ಯತ್ನವನ್ನು ಅದು ಮಾಡ್ತಿದೆ. ಸದ್ಯ ಪಹಲ್ಗಾಮ್ ದಾಳಿಯ ಮೂಲಕ ಅದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಆದರೆ ಈಗ ಪಾಕಿಸ್ತಾನ ಪರಮಾಣು ಬಾಂಬ್ ಹೊಂದಿರುವ ಕಾರಣ ಆ ದೇಶವು ಕೂಡ ಸ್ವಲ್ಪ ಬಲಿಷ್ಠವಾಗಿದೆ ಅಂತ ಹೇಳಬಹುದು. ಹಾಗಾಗಿ ನಾವು ಇನ್ನಷ್ಟು ಹುಷಾರಾಗಿ ಇರಬೇಕಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನು ನಾಳೆಯೇ ನಡೆಯಲಿರುವಂತಹ ಮಾಕ್ ಡ್ರಿಲ್ ಪಾಕಿಸ್ತಾನಕ್ಕೆ ಇನ್ನೊಂದು ಮಾರಣ ಮೃದಂಗ ಸೂಚನೆಯ ಹಾಗಂತ ಭಾವಿಸೋಕೆ ಸಾಕಷ್ಟು ಕಾರಣಗಳಿವೆ. 1971ರಲ್ಲಿ ಇಂತಹ ಮಾಕ್ ಡ್ರಿಲ್ ದೇಶದಾದ್ಯಂತ ನಡೆಸೋಕೆ ಆಗಿನ ಇಂದಿರಾ ಗಾಂಧಿ, ಪ್ರಧಾನಿಯಾಗಿರ್ತಕ್ಕಂತಹ ಇಂದಿರಾ ಗಾಂಧಿಯವರು ಆದೇಶವನ್ನು ನೀಡಿದರು. ಅದರ ನಂತರ ಅಂದರೆ ಅದಾಗಿ ಕೇವಲ 54 ವರ್ಷಗಳ ಬಳಿಕ ಇದೀಗ ಮತ್ತೊಮ್ಮೆ ಅಂತಹ ಡ್ರಿಲ್ ನಡೆಸೋಕೆ ಸೂಚನೆ ಕೂಡ ನೀಡಲಾಗಿದೆ. ಕುತೂಹಲ ಯಾಕೆ ಗೊತ್ತಾ? 1971ರಲ್ಲಿ ಮಾಕ್ ಡ್ರಿಲ್ ನಡೆಸಿದ ಕೆಲವೇ ತಿಂಗಳಲ್ಲಿ ಪಾಕಿಸ್ತಾನದ ಸೈನ್ಯದ ಮೇಲೆ ಭಾರತ ಭಾರೀ ಪ್ರಮಾಣದ ದಾಳಿಯನ್ನು ನಡೆಸಿತ್ತು. 90,000ಕ್ಕೂ ಅಧಿಕ ಪಾಕ್ನ ಸೈನಿಕರನ್ನು ಶರಣಾಗುವಂತೆ ಮಾಡಿತು ಹೆಮ್ಮೆಯ ಭಾರತ. ಪಾಕಿಸ್ತಾನ 2 ಚೂರಾಗಿ ಬಾಂಗ್ಲಾದೇಶ ಸೃಷ್ಟಿಯಾಯಿತು. ಹಾಗಾದರೆ ಈ ಸಲವೂ ಮಾಕ್ ಡ್ರಿಲ್ ಬಳಿಕ ಅಷ್ಟೇ ಗಂಭೀರವಾದಂತಹ ಮತ್ತೊಂದು ಸಮರ ಸನ್ನಿವೇಶವನ್ನು ನಾವು ನೋಡಬಹುದಾ? ಬಹಳ ದಿನ ಕಾಯಬೇಕಾಗಿಲ್ಲ. ಈ ಪ್ರಶ್ನೆಗೆ ಉತ್ತರವನ್ನು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರೇ ನೀಡಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.